ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಪಂಚತಾರಾ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಆರೋಗ್ಯ ಇಲಾಖೆಯ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಪಂಚತಾರಾ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾಧಿಕಾರಿಗಳು ದಾಳಿ ನಡೆಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ದಾಳಿ ವೇಳೆ ಕೊಳೆತ ತರಕಾರಿ, ಹೆಪ್ಪುಗಟ್ಟಿದ ಮಾಂಸ ಪತ್ತೆಯಾಗಿದೆ. ಇದಲ್ಲದೆ ಡೆನ್ಮಾರ್ಕ್ನಿಂದ ತರಿಸಲಾದ ಹೆಪ್ಪುಗಟ್ಟಿದ ಮಾಂಸಗಳು ಕೂಡ ಪತ್ತೆಯಾಗಿದೆ. ದಾಳಿ ವೇಳೆ ಸಿಕ್ಕಿದ್ದು ಕೊಳೆತ ಈರುಳ್ಳಿ, ಹೆಪ್ಪುಗಟ್ಟಿದ ಮಾಂಸ, ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಹಾಲು. ಆಹಾರ ಗುಣಮಟ್ಟ ಒಳ್ಳೇದಿದೆ ಅಂತ ದೊಡ್ಡ ಹೋಟೆಲ್ಗಳಿಗೆ ಜನ ಹೋಗ್ತಾರೆ. ಪಂಚತಾರಾ ಹೋಟೆಲ್ಗಳಲ್ಲಿ ತಪಾಸಣೆ ಮಾಡಲ್ಲ ಅನ್ನುವಂತ ಭಾವನೆ ಕೂಡ ಇದೆ. ಮೊದಲು ದೊಡ್ಡವರನ್ನ ಹಿಡಿಬೇಕು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹೋಟೆಲ್ಗಳಲ್ಲಿ ಸಿಕ್ಕಿರುವಂತ ವಸ್ತುಗಳನ್ನ ತಪಾಸಣೆಗೆ ಕಳಿಸಲಾಗಿದೆ. ಜನರಿಗೆ ಆಹಾರದ ಸುರಕ್ಷತೆಯ ಬಗ್ಗೆ ತಿಳಿಸೋದು ನಮ್ಮ ಕರ್ತವ್ಯ. ಮತ್ತೆ ಜನ ಹೋಗಿ ಅದನ್ನೇ ತಿನ್ನೋದಾದ್ರೆ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಎಲ್ಲಾ ಹೋಟೆಲ್ಗಳಲ್ಲಿ ಸೂಚನಾ ಫಲಕ ಹಾಕೋದಕ್ಕೆ ತೀರ್ಮಾನಿಸಲಾಗಿದೆ. ಹೀಗಂತ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಪಂಚತಾರಾ ಹೋಟೆಲ್ಗಳಲ್ಲಿ ಎಕ್ಸ್ಪೈರ್ ಆದಂಥ ಹಾಲು, ಅದೇ ರೀತಿ ಇವತ್ತು ಕೊಳೆತಂಥ ಇವತ್ತು ನಮ್ಮ ಈರುಳ್ಳಿ, ಇವತ್ತು ಡೆನ್ಮಾರ್ಕ್ ಮತ್ತು ಕೆನಡಾದಿಂದ ಬಂದಂಥ ಮಾಂಸ, ಇದೆಲ್ಲ ಕೂಡ ಇವತ್ತು ಇದೆಲ್ಲ ನೋಡಬೇಕು. ಯಾಕೆ ಡೆನ್ಮಾರ್ಕಿಂದ ಇಲ್ಲಿಗೆ ತರಬೇಕು? ಯಾವ ಉದ್ದೇಶದಿಂದ ತರ್ತಾರೆ ಡೆನ್ಮಾರ್ಕಿಂದ? ಡೆನ್ಮಾರ್ಕಿನಲ್ಲಿ ಎಷ್ಟೋ ವರ್ಷ ಫ್ರೂಸ್ ಇಟ್ಟು ಇಲ್ಲಿಗೆ ಬಂದು ಎಲ್ಲಿಗೆ ಬರ್ತಿದ್ದು? ಬಾಂಬೆಯಲ್ಲಿ ಯಾರು ಈ ರೀತಿ ಮಾಡುವವನು? ಇದೆಲ್ಲ ಕೂಡ ನಾವು ನೋಡಬೇಕು. ಇದು ಭವಿಷ್ಯ, ಇವತ್ತಿಗೆ ಮುಗಿಯುವಂಥ ವಿಚಾರ ಅಲ್ಲ. ಇದು ಭವಿಷ್ಯಕ್ಕೆ ಬೇಕಾಗಿ ನಾವು ಈಗಲೇ ಒಂದು ಆ್ಯಕ್ಷನ್ ಪ್ಲಾನ್ ಇವತ್ತು ನಾವು ಮಾಡಿದ್ದು. ಅದು ನಂತರ ಈಗ ನಾವು ಬರೀ ತಪಾಸಣೆ ಮಾಡಿ ಬಂದು ಅದು ರಿಪೋರ್ಟ್ ಆಗಿ ಏನು ಯಾವ ಪಂಚತಾರಾ ಹೋಟೆಲ್ ಚೆನ್ನಾಗಿದೆ, ಯಾವುದೊತ್ತು ಸಮಸ್ಯೆ ಇದೆ, ಎಲ್ಲಿ ಕೆಲವು ಗುಣಮಟ್ಟದ ಆಹಾರ ಇರಲಿಲ್ಲ, ಇದೆಲ್ಲ ಕ್ರೋಢೀಕರಿಸಿಕೊಂಡು ಹೋಗ್ತೇವೆ. ನಾವಿವತ್ತು ಅವರಿಗೆ ಕೂಡ ಇದನ್ನು ಸರಿಪಡಿಸ್ಕೊಂಡು ಹೋಗಬೇಕೆ ನಾವೊಂದು ಮಾರ್ಗಸೂಚಿ ಕೊಡುವಂಥದ್ದು. ಯಾರನ್ನು ಕೂಡ ನಾನು ಶಿಕ್ಷಿಸಲಿಕ್ಕೆ ಅದನ್ನೊಂದು ಮಾಡಲಿಕ್ಕೆ ಅಲ್ಲ. ಅವರು ತಪ್ಪನ್ನು ಸರಿಪಡಿಸ್ಕೊಂಡು ಅವ್ರು ಮುಂದೆ ಹೋಗಬೇಕು. ಅದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನು ಇವತ್ತು ಇವರು ಜನಸಾಮಾನ್ಯ ಕೊಡಬೇಕು. ನಾವು ಮುಂದೆ ಎಲ್ಲ ಹಂತದಲ್ಲೂ ಕೂಡ ಮುಂದೆ ಅದನ್ನು ತಗೊಂಡು ಇವತ್ತು ಬರ್ತಾ ಇದ್ದೇವೆ. ಪಂಚತಾರಾ ಹೋಟೆಲ್ಗಳಲ್ಲಿ ಎಕ್ಸ್ಪೈರ್ ಆದಂಥ ಹಾಲು, ಅದೇ ರೀತಿ ಇವತ್ತು ಕೊಳೆತಂಥ ಇವತ್ತು ನಮ್ಮ ಈರುಳ್ಳಿ, ಇವತ್ತು ಡೆನ್ಮಾರ್ಕ್ ಮತ್ತು ಕೆನಡಾದಿಂದ ಬಂದಂಥ ಮಾಂಸ, ಇದೆಲ್ಲ ಕೂಡ ಇವತ್ತು ಇದೆಲ್ಲ ನೋಡಬೇಕು. ಯಾಕೆ ಡೆನ್ಮಾರ್ಕಿಂದ ಇಲ್ಲಿಗೆ ತರಬೇಕು? ಯಾವ ಉದ್ದೇಶದಿಂದ ತರ್ತಾರೆ ಡೆನ್ಮಾರ್ಕಿಂದ? ಡೆನ್ಮಾರ್ಕಿನಲ್ಲಿ ಎಷ್ಟೋ ವರ್ಷ ಫ್ರೂಸ್ ಇಟ್ಟು ಇಲ್ಲಿಗೆ ಬಂದು ಎಲ್ಲಿಗೆ ಬರ್ತಿದ್ದು? ಬಾಂಬೆಯಲ್ಲಿ ಯಾರು ಈ ರೀತಿ ಮಾಡುವವನು? ಇದೆಲ್ಲ ಕೂಡ ನಾವು ನೋಡಬೇಕು. ಇದು ಭವಿಷ್ಯ, ಇವತ್ತಿಗೆ ಮುಗಿಯುವಂಥ ವಿಚಾರ ಅಲ್ಲ. ಇದು ಭವಿಷ್ಯಕ್ಕೆ ಬೇಕಾಗಿ ನಾವು ಈಗಲೇ ಒಂದು ಆ್ಯಕ್ಷನ್ ಪ್ಲಾನ್ ಇವತ್ತು ನಾವು ಮಾಡಿದ್ದು.